ನೀ ಏನಪ್ಪ ನಮಸ್ಕಾರ ಕನ್ನಡ ಬಾಂಧವರಿಗೆ ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾವು ಇವತ್ತು ಗುಗ್ವಾಡ ಅಂದರೆ ಜತ್ ತಾಲೂಕು, ಸಾಂಗ್ಲಿ ಜತ್ ತಾಲೂಕಿನಲ್ಲಿ ಗುಗ್ವಾಡ ಗ್ರಾಮ ಇದೆ. ಬೌಂಡ್ರಿ ಇದೆ, ಅಥಣಿಯಿಂದ 22 ಕಿಲೋಮೀಟ್ರ್ ಇದೆ. ನಾವು ಈಗ ಬಿಜಾಪುರದಿಂದ ಅಥಣಿಯಿಂದ ಗುಗ್ವಾಡಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ಗುಗ್ವಾಡ ಅಂದರೆ ಎಕ್ಸಾಕ್ಟ್ಲಿ 85-95 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ವಿಜಯಪುರದಿಂದ. ಇಲ್ಲಿ ಏನು ಎದಕ್ಕೆ ಬಂದಿದ್ದೇವೆ ನಾವು ಅಂದರೆ, ಇಲ್ಲೊಂದು ಟ್ರಸ್ಟ್ ವತಿಯಿಂದ ಒಂದು ಬೌದ್ಧ ವಿಹಾರ ಮಾಡಿದ್ದಾರೆ ಗುಗ್ವಾಡ್ನಲ್ಲಿ. ಭಾಳ ಭವ್ಯವಾಗಿ ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೇಳಿ ನಮ್ಮ ವೀಕ್ಷಕರ ಒಂದು ಮೆಸೇಜ್ ನೋಡಿ ನಾ ಇಲ್ಲಿ ಅದನ್ನು ತಮಗೆ ತೋರಿಸೋಕೆ ಬಂದಿದ್ದೀನಿ. ಇದೇನಪ್ಪ ಅಂದರೆ, ಈ ಹಿಂದೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ನಾವು ಎಡಕ್ಕೆ ಹೋಗ್ಬೇಕು. ಇಲ್ಲಿ ಗುಗ್ವಾಡದೊಳಗೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಡಾಕ್ಟರ್ ಅಂಬೇಡ್ಕರದ್ದು. ರಾಷ್ಟ್ರಪಿತ ವಿಶ್ವ ಮಹಾನಾಯಕ ಅಂತಾರೆ ಇವರಿಗೆ. ಇದ್ರ ಬಗ್ಗೆ ಅಲ್ಲಿ ಹೋಗಿ ಬೌದ್ಧ ವಿಹಾರದಾಗ ಹೇಳ್ತೀನಿ ನಾನು. ಅವ್ರ ಸ್ಮಾರಕವಾಗಿ, ಅವ್ರ ನೆನಪಿಗಾಗಿ ಒಂದು ಬೌದ್ಧ ವಿಹಾರ ಕಟ್ಟಿಸಿದ್ದಾರೆ. ಅದು ಯಾಕೆ ಕಟ್ಟಿಸಿದ್ದಾರೆ ಏನು ಅನ್ನೋದು ಅಲ್ಲಿ ಹೋಗಿ ಹೇಳ್ತೀನಿ. ಬನ್ನಿರಿ ಹೋಗೋಣ. ನಮಸ್ಕಾರ. ಇದೇ ಬೌದ್ಧ ವಿಹಾರ ನೋಡಿ, ಇದು ಕಾಣ್ತಾ ಇದೆ. ಇದೇ ಬೌದ್ಧ ವಿಹಾರ. ನೋಡಿ, ಅಶೋಕ ಚಕ್ರ ಸ್ತಂಭ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಇದು ಧಮ್ಮಭೂಮಿ ಅಂತ ಬರೆದಿದ್ದಾರೆ. ಅಥರ್ವ ಚಂದ್ರಕಾಂತ್ ಸಾಂಗ್ಲಿಕರ್ ಚಾರಿಟೇಬಲ್ ಟ್ರಸ್ಟ್. ಇದು ಅಥರ್ವ ಚಂದ್ರಕಾಂತ್ ಸಾಂಗ್ಲಿಕರ್ ಚಾರಿಟೇಬಲ್ ಟ್ರಸ್ಟ್ ಗುಗ್ವಾಡ. ನೋಡಿ, ಇಲ್ಲಿ ಒಂದು ಅಶೋಕ ಸ್ತಂಭ ನಿಲ್ಲಿಸಿದ್ದಾರೆ ಇಲ್ಲಿ. ನೋಡಿ, ಅಲ್ಲಿ ದೊಡ್ಡ ಒಂದು ಬುದ್ಧ ವಿಗ್ರಹ ಕಾಣ್ತಾ ಇದೆ ನಿಮಗೆ. ಬುದ್ಧ ವಿಹಾರ, ದೊಡ್ಡದು ಬುದ್ಧ ವಿಗ್ರಹ ಕಾಣ್ತಾ ಇದೆ ನಮಗೆ. ನೋಡಿ, ಅದು ಬುದ್ಧ ವಿಗ್ರಹ ಇದೆ ಅಲ್ಲಿ. ಕಮಲದ ಹೂವಿನ ಮೇಲೆ ಬುದ್ಧ ತಪಸ್ಸಿನಲ್ಲಿ ಕುಳಿತಿದ್ದಾರೆ. ಅದನ್ನು ನೋಡಿ, ಇದೆಲ್ಲ ಇದೆ. ಧಮ್ಮಭೂಮಿ. ಧಮ್ಮಭೂಮಿ ಅಂದರೆ ಧರ್ಮಭೂಮಿ. ಧಮ್ಮ ಇದು ಪಾಲಿ ಭಾಷೆ ಒಳಗೆ ಬರ್ತದೆ. ಧಮ್ಮ ಅಂದರೆ ಅದನ್ನು ಧರ್ಮಭೂಮಿ ಅಂತಾರೆ. ಇದು ನೋಡಿ, ಇಲ್ಲಿ ಅಥರ್ವ ಚಂದ್ರಕಾಂತ್ ಸಾಂಗ್ಲಿಕರ್ ಚಾರಿಟೇಬಲ್ ಟ್ರಸ್ಟ್ ಗುಗ್ವಾಡ ತಾಲೂಕು ಜತ್ ಡಿಸ್ಟಿಕ್ ಸಾಂಗ್ಲಿ ಅಂತ ಬರೆದಿದ್ದಾರೆ. ಇಲ್ಲಿ ಬೋರ್ಡ್ ತೋರಿಸ್ತಾ ಇದ್ದೀನಿ ತಮಗೆ. ಧಮ್ಮಭೂಮಿ ಇನಾಗ್ರೇಟೆಡ್ ಸೆರೆಮನಿ ವಿತ್ ಆಸ್ಪಿಯಸ್ ಹ್ಯಾಂಡ್ಸ್ ಆಫ್ ಅಂಚರ್ ಭಡತ್ ಭೋದಿಪಾಲು ಮಹಾಥೇರು ಮಹಾವೀರ್ ಚೌಕ औरंगाबाद. आयुष्मान श्री CR Sanglikar, chairman CRS group, in the presence of
ಇದು ಅಂದರೆ ಯಾರ್ಯಾರು ಇದು ಇನಾಗ್ರೇಷನ್ ಮಾಡಿದ್ದು ಇದು ಹಾಕಿದ್ದಾರೆ. ಯಾವಾಗ ಆಗಿದೆ ಅಂದರೆ ಸ್ಯಾಟರ್ಡೇ 12 ನವಂಬರ್ 2022 ಆಗಿದೆ ಇದು. ಇಲ್ಲಿ ಹಾಕಿದ್ದಾರೆ ಕೆಳಗಡೆ ಸ್ಯಾಟರ್ಡೇ 12 ನವಂಬರ್ 2022 ಒಳಗೆ ಇನಾಗ್ರೇಷನ್ ಆಗಿದೆ. ಇದು ಓಪನಿಂಗ್ ಸೆರೆಮನಿ ಆಗಿದೆ ಈ ಪೂರ ಮಾರು. ಹಾಂ ನೋಡಿ, ಇದು ಪ್ರವೇಶ ದ್ವಾರ ಇದು ದಮ್ಮಭೂಮಿದು. ಹಾಂ, ಒಳಗಡೆ ನಾವೇನು ಹೋಗ್ತೇವೆ ಈಗ ಬೌದ್ಧ ವಿಹಾರದ ಒಳಗೆ ಹೋಗ್ತಾ ಇದ್ದೀವಿ. ಇದು ಪ್ರವೇಶ ದ್ವಾರ ಇದೆ. ನಾವೀಗ ಪ್ರವೇಶ ದ್ವಾರಕ್ಕೆ ನಿಂತಿದ್ದೇವೆ ಇಲ್ಲಿ. ಹಾಂ, ಈ ಪ್ರವೇಶ ದ್ವಾರದಿಂದ ಒಳಗೆ ಹೋಗ್ತೇವೆ. ಇದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ಟೇ ಅಲ್ಲಿ ಅಪೋಸಿಟ್ ಎಕ್ಸಾಕ್ಟ್ಲಿ ಅಲ್ಲಿ ಬೌದ್ಧ ವಿಗ್ರಹ ಇದೆ. ಕಮಲ ಹೂವಿನಲ್ಲಿ ತಪಸ್ಸು ಮಾಡ್ತಾ ಕುಂತಿದ್ದು ಭಾಳ ಭವ್ಯ ಮಾಡಿದ್ದಾರೆ ಇದು. ಹಾಂ, ನೋಡಿ ಇದು ಎಂಥ ಭವ್ಯ ಮಾಡಿದ್ದಾರೆ. ಹಾಂ, ಬನ್ನಿ ಈಗ ಒಳಗಡೆ ಹೋಗೋಣ. ಬನ್ನಿ ಒಳಗೆ ದಮ್ಮಭೂಮಿ ಒಳಗೆ ಬನ್ನಿ. ಬನ್ನಿ ಒಳಗಡೆ ಹೋಗೋಣ. ಚಾಲೋ ಏನಿ? ಹಾಂ, ಬನ್ನಿ ಒಳಗಡೆ. ಹಾಂ, ಇದು ದಮ್ಮಭೂಮಿ. ಇದು ಅದು ಪ್ರವೇಶ ದ್ವಾರದಿಂದ ಬಂದೆವು. ಈಗ ಒಳಗಡೆ ಹೋಗ್ತೀವಿ ಬುದ್ಧ ವಿಹಾರದೊಳಗೆ. ಬನ್ನಿ ಹೋಗೋಣ ಒಳಗಡೆ. ಬನ್ನಿ ಒಳಗಡೆ. ಹಾಂ, ಇದು ನೋಡಿ, ಇದು ಬೌದ್ಧರು ತಪಸ್ಸು ಕುಂತಿದ್ದು. ಇದು ಪಂಚಲೋಹದಿಂದ ಏನೋ ಮಾಡಿದ್ದಾರೆ ಇದನ್ನು. ನೋಡಿ ಇದನ್ನು. ಇಲ್ಲಿ ಎದುರುಗಡೆ ಎಕ್ಸಾಕ್ಟ್ಲಿ ಭೀಮರಾವ್ ಅಂಬೇಡ್ಕರ್ ಅವರು ಇದನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಎದುರುಗಡೆನೇ ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ದಮ್ಮಭೂಮಿ ಸ್ಥಾಪನೆ ಆಗಿದ್ದೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಸ್ಮರಣಾರ್ಥವಾಗಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಅದಕ್ಕಾಗಿ ಅವರ ನೆನಪಿಗಾಗಿ ಬುದ್ಧ ವಿಗ್ರಹ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ. ನೋಡಿ ಎಷ್ಟು ಅಂದು ಇಲ್ಲಿ ಬಂದರೆ ಎಷ್ಟು ಪೀಸ್ಫುಲ್ ಇದೆ, ಏನಿದೆ. ಹಾಂ, ಭಾಳ ಪೀಸ್ಫುಲ್ ಇದೆ ಇಲ್ಲಿ. ನೋಡಿ ಮೇಲ್ಗಡೆ ನೋಡಿ ಇದು ಹೇಗೆ ಮಾಡಿದ್ದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ನೋಡಿ ಮೇಲ್ಗಡೆ ಎಲ್ಲ ರೌಂಡ್ ಮಾಡಿದ್ದಾರೆ, ಪೂರಾ ಗುಂಬಜ್ ಮಾಡಿದ್ದಾರೆ ಒಂದು. ಹಾಂ, ಬುದ್ಧ ಸ್ತೂಪ ಅಂತಾರೆ. ಗುಂಬಜ್ ಅನ್ನೋದಕ್ಕಿಂತ ಬುದ್ಧ ಸ್ತೂಪ ಅಂತಾರೆ ಅದಕ್ಕೆ. ಇಲ್ಲೆಲ್ಲ ತಲೆ ಮೇಲೆ ಒಂದು ಇದು ಹಾಕಿದ್ದಾರೆ, ಲೈಟು. ಅದು ಹಾಕಿ ರಾತ್ರಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಎಲ್ಲ ಎಷ್ಟೆಲ್ಲ ಇದು ಮಾಡ್ತಾರೆ. ನೋಡಿ ಭಾಳ ಆನಂದ ಇದೆ. ಇಲ್ಲಿ ಬಂದರೆ ಭಾಳ ಪೀಸ್ಫುಲ್ ಇದೆ. ಯಾವುದೇ ಇದು ಇಲ್ಲ. ನೋಡಿ ಹಾಂ, ನೋಡಿ ಮೇಲಿನಿಂದ ಈಗ ನಾವು ಮೇಲೆ ಹೋಗಿ ಕೆಳಗೆ ಹೊಡ್ತಾ ಇದ್ವಿ. ಮೇಲಿನಿಂದ ಹೇಗೆ ಕಾಣಿಸ್ತು ನೋಡ್ರಿ.
ಇದು ಮೊದಲನೇ ಅಂತಸ್ತಿನಿಂದ ತೋರಿಸ್ತಾ ಇದ್ದೀವಿ. ಇದು ಶ್ರೀ ಬುದ್ಧ ಮೂರ್ತಿ ತಪಸ್ಸು ಕುಂತಿದ್ದು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅದು. ನೋಡಿ, ಇದು ಮೇಲಿನಿಂದ ಮೊದಲನೇ ಅಂತಸ್ತಿನಿಂದ ಹೇಗೆ ಕಾಣಿಸುತ್ತೆ ಅನ್ನೋದು ತಮಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿಂದ ಇನ್ನೊಂದು ಮೇಲೆ ಪಾರ್ಟ್ ಇದೆ, ಇನ್ನೊಂದು ಮಜಲಿದೆ, ಇನ್ನೊಂದು ಇದು ಸ್ಟೆಪ್ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ऊपर जाओ पूरा ನೋಡಿ. ಫ್ರಂಟ್ ಸೈಡ್ದಿಂದ ಮೇಲಿನಿಂದ ಹೇಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತಾ ಇದ್ದೀವಿ ನಿಮಗೀಗ. ನೋಡಿ, ಇಲ್ಲಿ ಬಂದರೆ ಕುಂತು ಧ್ಯಾನ ಮಾಡುವಂಗೆ ಅನಿಸುತ್ತೆ. ಏಕ್ ಮಿನಿಟ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಬಂದು ಕುಂತಿದ್ದೀನಿ ಈ ಮಂದಿರದಲ್ಲಿ. ನೋಡಿ, ಇಲ್ಲಿ ಕುಂತರೆ ಇಲ್ಲಿ ಮೆಡಿಟೇಷನ್ ಮಾಡಬೇಕು, ಅಷ್ಟು ಶಾಂತಿ ಇದೆ ಇಲ್ಲಿ. ಹಕ್ಕಿಗಳ ಚಿಲಿಪಿಲಿ ಇದು ಅದು ಬಿಟ್ಟರೆ ಬೇರೆ ನಿಮಗೇನೂ ಆವಾಜ್ ಇರೋದಿಲ್ಲ. ಯಾವಾಗ ಬೇಕಾದಾಗೂ ಬಂದು ಕುಂತು ಆರಾಮ್ಸೆ ಮೆಡಿಟೇಷನ್ ಮಾಡ್ಬೋದು ಇಲ್ಲಿ. ಅಂಥ ಒಂದು ಸ್ವರ್ಗ ವಾತಾವರಣ ಇದೆ ಇದು. ಯಾಕಂದರೆ ಈಗ ಇಲ್ಲಿ ಇದನ್ನು ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಇದರ ಅರ್ಥ ಏನಪ್ಪ ಅಂದ್ರೆ, ಬುದ್ಧಂ ಶರಣಂ ಗಚ್ಛಾಮಿ ಅಂದ್ರೆ ನಾವೆಲ್ಲರೂ ಕೂಡಿ ಬುದ್ಧನ ಹತ್ತಿರ ಹೋಗ್ತಾ ಇದ್ದಿದ್ದೇವೆ. ನಾವಲ್ಲಿ ಅವರ ಆಶ್ರಯ ಪಡಿತೇವೆ ಅಂದಿದ್ದಕ್ಕೆ ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಬೌದ್ಧ ಧರ್ಮದ ಕಡೆ ಹೊರಟಿದ್ದೇವೆ ನಾವು, ಅದಕ್ಕೆ ಧಮ್ಮಂ ಶರಣಂ ಗಚ್ಛಾಮಿ ಅಂತಾರೆ. ಇದು ಪಾಲಿ ಭಾಷೆ ಒಳಗೆ ಆಗಿದ್ದದು. ಬೌದ್ಧರು, ಬುದ್ಧ ಒಬ್ಬ ರಾಜ್ಕುಮಾರನ ಮಗ. ಅವರು ಆ ರಾಜ್ಕುಮಾರನ ಮಗ ಅವರಿಗೆ ಕೆಲವೊಬ್ಬರು ಜ್ಯೋತಿಷ್ಯ ಹೇಳ್ತಾರೆ ಅವ್ರ ಅಪ್ಪಗೆ. ಯಾರಿಗೆ? ಬುದ್ಧ ಅವರ ಅಪ್ಪಗೆ. ಇದು 2500 ವರ್ಷಗಳಿಂದ, ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದಿನ ಕಥೆ ಇದು. 2.5 ಈಗ ಸದ್ಯ 2500 ವರ್ಷಗಳ ಹಿಂದೆ ಬುದ್ಧರು ಹುಟ್ಟಿದ್ರು. ಆ ಬುದ್ಧ ಅರಸ ಮನೆತನ, ರಾಜಮನೆತನ. ಆ ರಾಜರಿಗೆ ಒಬ್ಬರು ಜ್ಯೋತಿಷ್ಯರು ಏನು ಹೇಳಿದ್ರು, ನಿಮ್ಮ ಮಗ ದೊಡ್ಡ ಸನ್ಯಾಸಿ ಆಗ್ತಾನೆ, ಜಗತ್ಪ್ರಸಿದ್ಧ ಆಗ್ತಾನೆ. ಅದಕ್ಕೆ ಅರಮನೆ ಅರಸ ರಾಜ, ನನ್ನ ಮಗ ಸನ್ಯಾಸಿ ಆಗ್ತಾನೆ, ನಾನು ಅರಸ, ಸಿಕ್ಕಾಪಟ್ಟೆ ವಜ್ರ ಬೀಳಿದ್ರೆ ನಂದೆಲ್ಲ ಆಸ್ತಿ ಅದ, ಬೇಡ ಅಂತ ತಿಳ್ಕೊಂಡು ಅವನಿಗೆ ಆದಷ್ಟು ಅಂಗರಕ್ಷಕರಿಂದ ಬಂಧನದಲ್ಲಿ ಇರ್ತಾರೆ. ಅವ್ರಿಗೆ ಅಲ್ಲೇ ಗಾರ್ಡನ್ದಾಗ ತಿರುಗಾಡೋದು, ಇದು ಮಾಡೋದು, ಅಲ್ಲೇ ಸುತ್ತಮುತ್ತ ಅಲ್ಲೇ ಅಷ್ಟೇ ಮಾಡ್ತಿರ್ತಾರೆ. ಬುದ್ಧರು ಒಂದು ದಿವಸ ಒಬ್ಬ ರೋಗಿಯನ್ನು ನೋಡ್ತಾರೆ ಕಣ್ಣಾರೆ, ಒಬ್ಬ ಮುದುಕನನ್ನು ನೋಡ್ತಾರೆ, ಒಂದು ಸತ್ತ ಶವ ಹೋಗೋದನ್ನು ನೋಡ್ತಾರೆ. ಅದು ಮಂತ್ರಿಗಳಿಗೆ ಕ್ವಶನ್ ಮಾಡ್ತಾರೆ ಅವರು. ರಾಜ್ಕುಮಾರ್ ಸಿದ್ಧಾರ್ಥ ಕ್ವಶನ್ ಮಾಡಿದೆ, ಹಿಂಗೆ ಯಾಕೆ ಜೀವನದೊಳಗೆ ಹಿಂಗೆ ಯಾಕೆ ನಮ್ಮಂಗೆ ಯಾಕಿಲ್ಲ ಎಲ್ಲರೂ ಅಂದಾಗ ಅವರು ವಿವರಣೆ ಮಾಡಿ ಹೇಳ್ತಾರೆ, ಹುಟ್ಟಿದ ಮನುಷ್ಯ ಸಾಯಲೇಬೇಕು, ದುಃಖದಿಂದ ಬಳಲೇಬೇಕು, ನಿಮ್ಮಂಗೆ ಎಲ್ಲರೂ ಇಂಥ ರಾಜ ಅರಸನ ಮನುಷ್ಯ ಹುಟ್ಟೋದಿಲ್ಲ, ಭಯಂಕರ ಬಡತನ ಅದ, ನೋವು ನಲಿಯೋದವ ಜಗತ್ತಿನೊಳಗೆ. ಅವ್ರ ಮಂತ್ರಿಗಳು ತಿಳಿಸಿ ಹೇಳ್ತಾರೆ. ಅವತ್ತೇ ಅದನ್ನು ಒಂದು ಜ್ಞಾನೋದಯ ಆಗಿ ಬುದ್ಧರು ಹೊರಗೆ ಬಿದ್ದು, ಆ ಅರಮನೆಯಿಂದ ಹೊರಗೆ ಬಿದ್ದು ರಾತ್ರಿಯಲ್ಲಿ ಹೆಂಡರು ಎಲ್ಲ ಮಕ್ಕಳು ಬಿಟ್ಟು, ತಂದೆ ತಾಯಿ ಬಿಟ್ಟು ಎಲ್ಲರೂ ಹೊರಗೆ ಹೋಗ್ಬಿಡ್ತಾರೆ. ಅವರು ಅಡವಿಯೊಳಗೆ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರ ಮನಸ್ಸಿಗೆ ವೇದನೆ ಬಿಡಿ. ಜನ್ಮದೊಳಗೆ ಎಲ್ಲರೂ ನನ್ನಂಗೆ ಅದರ, ಅರಸರದರ, ಸುಖದಾಗದರ ಅಂತ ತಿಳ್ಕೊಂಡಿದ್ದ. ಜಗತ್ತಿನವ್ರು ನೋವು ನಲಿಯೋದಲ್ಲ. ಆ ನೋವು ನಲಿವನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಏನಾದರೂ ಮಾಡಲೇಬೇಕಂತ ಹೇಳಿ ಜ್ಞಾನೋದಯ ಆಗ್ಬೇಕಂತ ತಿಳ್ಕೊಂಡು ಅವರು ಅಡವಿ ಸೇರಿ ಹೋಗಿ ತಪಸ್ಸು ಮಾಡಿದ್ರು. ಇದು ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ ನಾನು. ಇದು ಅವ್ರ ಕತೆ ಅಲ್ಲಿಂದ ಬಂದಿದ್ದಿದ್ದು ಬುದ್ಧ ಧರ್ಮ. ಅವರು ಬುದ್ಧ ಧರ್ಮದ್ದು ಇನ್ನೊಂದು ಏನಪ್ಪ ಅಂದ್ರೆ, ಈಗ ಡಾಕ್ಟರ್ ಅಂಬೇಡ್ಕರ್, ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದಾಗ ಏನಪ್ಪ ಅಂದ್ರೆ, ಈ ಧರ್ಮ ಹಿಂದೂ ಧರ್ಮ ಬೇಸರ ಬಂತವ್ರು. ಯಾಕಪ್ಪ ಅಂದ್ರೆ, ಹಿಂದೂ ಧರ್ಮದೊಳಗೆ ಸಾವಿರಾರು ಜಾತಿಗಳಿವೆ, ಮೇಲು ಕೀಳು, ಶ್ರೀಮಂತ ಬಡವ, ಇವೆಲ್ಲ ಭಯಂಕರ ಇದು ಮಾಡಿ ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿದ್ದು ಮಧ್ಯಪ್ರದೇಶ ಇಂದೋರ್ದೊಳಗೆ. ಅವರ ತಂದೆ ಆ್ಯಕ್ಚುಲಿ ಅಂಬೇಡವೆ ಅಂತ ರತ್ನಗಿರಿ ಡಿಸ್ಟಿಕ್ನೊಳಗೆ ಗ್ರಾಮದೊಳಗೆ ಅವ್ರ ತಂದೆ ಮೂಲ. ಅಲ್ಲಿ ಹೋದ್ಮೇಲೆ ಅವರು ಈಗೇನದ ಅಂದರೆ ಮಿರಾಜ್ಕರ್,
ಸೋಲಾಪುರ್ಕರ್ ಇಂಥವು ಏನು ಬೀಳ್ತಾವಲ್ಲ ಇವು ಅಡ್ರೆಸ್ ಮಹಾರಾಷ್ಟ್ರದಲ್ಲಿ. ಅವರು ಇಂದೋರ್ಗೆ ಹೋದಾಗ ಎಲ್ಲಿಯವರು ನೀವು ಅಂದ್ರೆ ಅಂಬೇಡವೆ ಗ್ರಾಮದಲ್ಲಿ ಇನ್ನೂ ಅವ್ರದ್ದೆಲ್ಲ ಮನೆಗಳಿವೆ ಅಲ್ಲಿ. ಅಲ್ಲಿಂದ ಅಲ್ಲಿಗೆ ಇಂದೋರ್ಗೆ ಹೋಗಿ ಅವರು ಬ್ರಿಟಿಷ್ ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದರು. ಅವರು ಯಾರು? ಡಾಕ್ಟರ್ ಅಂಬೇಡ್ಕರ್ ಅವ್ರ ತಂದೆ. ಅದಕ್ಕೆ ಅವ್ರು ಎಲ್ಲಿಯವರು ಅಂದ್ರೆ ಅಂಬೇಡವೇಕರ್ ಅಂತ ಅಲ್ಲಿ ಅವರಿಗೆ ಅಡ್ಡ ಹೆಸರು ಅಲ್ಲಿ ಬಿತ್ತು. ಅಲ್ಲಿ ಬಿದ್ದ ಮೇಲೆ ಅವ್ರು ಹುಟ್ಟೂರು ಡಾಕ್ಟರ್ ಭೀಮರಾವ್ಜಿ ಅಂಬೇಡ್ಕರ್ ಹುಟ್ಟಿದ್ದು ಮೋಹದೊಳಗೆ, ಮಧ್ಯಪ್ರದೇಶ್ ಮೋಹದೊಳಗೆ ಹುಟ್ಟಿದ್ದು. ಅಲ್ಲಿಂದ ನಂತರ ಅವರು ಟ್ರಾನ್ಸ್ಫರ್ ಆದಮೇಲೆ ಅಂಬೇಡವೇಕ್ಕೆ ಬಂದರು, ಇದಕ್ಕೆ ಬಂದರು. ಅಲ್ಲಿ ಎಲ್ಲ ಬಂದಿದ್ದ ಮೇಲೆ ಅಲ್ಲಿ ಆದಮೇಲೆ ಅಲ್ಲಿ ಬೆಳೆದ್ರು. ಬಾಲ್ಯದಲ್ಲಿ ಅವರು ಕಲ್ತಿದ್ದು ಭೀಮರಾವ್ ಅಂಬೇಡ್ಕರ್ಜಿ ಕಲ್ತಿದ್ದು ಶಾಲೆಗಳು ಇನ್ನೂ ಅದಾವೆ, ಪ್ರಾಥಮಿಕ ಶಾಲೆ. ಮುಂದೆ ಅವರು ಶಿಕ್ಷಣ ಬೇರೆ ಬೇರೆ ಊರಿಗೆ ಹೋಗಿ ಹೈಯರ್ ಲಂಡನ್ ಅಮೇರಿಕ ತನೂ ಅವರು ಶಿಕ್ಷಣ ಪಡೆದ್ರು ಹೋಗಿ. ಈಗ ಯಾಕೆ ಇದನ್ನು ನಿರ್ಮಾಣ ಮಾಡ್ಯಾರ ಸಾಂಗ್ಲಿಕರ್ ಟ್ರಸ್ಟ್ನವರು ಅಂದರೆ, ಜಗತ್ತಿನೊಳಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ತಮ್ಮ ಸ್ವಂತ ಹಿಂದೂ ಧರ್ಮ ಅವರಿಗೆ ಬೇಸರ ಬಂತು. ಇನ್ನು ಯಾವ ಧರ್ಮದಾಗ ಸೇರ್ಬೇಕಪ್ಪ, ನಾ ಬ್ಯಾಡಿ ಈ ಧರ್ಮ ಮತ್ತೊಂದು ಧರ್ಮ ಸೇರ್ಬೇಕಂತ ಹೇಳಿ 20 ವರ್ಷದಿಂದ ಚಿಂತನೆ ನಡೆಸ್ತಾರೆ. 1936 ಅವರು ಭಾಷಣ ಮಾಡ್ಯಾರ, ನಾ ಈ ಧರ್ಮವಲ್ಲ ಅಂಥೇಳಿ, ನನಗೆ ಬೇಕಾಗಿಲ್ಲ ಈ ಧರ್ಮ, ಮೇಲು ಕೀಳು ತುಚ್ಛ ಇವು ನನಗೆ ಬೇಕಾಗಿಲ್ಲ, ಅದಕ್ಕೆ ನಾ ಬೇರೆ ಧರ್ಮ ಸೇರ್ತೀನಿ ಅಂತ ತಿಳ್ಕೊಂಡು ಅವರು 20 ವರ್ಷ ಅಧ್ಯಯನ ಮಾಡಿದ್ರು. 20 ವರ್ಷ ಅಧ್ಯಯನ ಮಾಡಿ ನಂತರ ಒಂದು ಫೈನಲ್ಗೆ ಏನು ಬಂದ್ರಪ್ಪ ಅಂದ್ರೆ, ಹಿಂದೂ ಧರ್ಮದೊಳಗೂ 108 ಜಾತಿ ಇವೆ, ಮುಸ್ಲಿಮ್ರೊಳಗೂ 108 ಜಾತಿ ಇವೆ, ಮೇಲು ಕೀಳು. ಅಲ್ಲಿಂದ ಸಿಖ್ರೊಳಗೂ ಜಾತಿಗಳಿವೆ, ಇವೆಲ್ಲ ಜೈನಿಸಮ್ದೊಳಗೂ ಜಾತಿಗಳಿವೆ. ಈಗ ಒಟ್ಟು ಜಾತಿ ಮಾನವ ಕುಲ ಒಂದೇ ನಿದರ್ಶನ ಮಾಡೋದು ಅಂದ್ರೆ ಬೌದ್ಧ ಧರ್ಮ ಅಂದರು ಭೀಮರಾವ್ ಜಿ ಅಂಬೇಡ್ಕರ್. ಅದು ಅವ್ರಿಗೆ ಹಿಡಿಸ್ತದು. 14 ಅಕ್ಟೋಬರ್ 1956 ಅವರು 3.5 ಲಕ್ಷ ಅನುಯಾಯಿಗಳನ್ನು ತಗೊಂಡು ಬೌದ್ಧ ಧರ್ಮದಲ್ಲಿ ಮತಾಂತರ ಆದರು ಅಂತ ಇತಿಹಾಸ ಹೇಳುತ್ತೆ. 3.5 ಲಕ್ಷ ಜನರನ್ನು ತಗೊಂಡು ಅಂಬೇಡ್ಕರ್ ಅವರು ಹುಟ್ಟಿದ್ದು 1891 ಮೋ ಡಿಸ್ಟಿಕ್ ಮಧ್ಯಪ್ರದೇಶದಲ್ಲಿ ಜನಿಸಿದರು ಅಂಬೇಡ್ಕರ್ ಅವರು. ನಂತರ ಇದು ಯಾವಾಗಪ್ಪ ಅಂದ್ರೆ 14 ಅಕ್ಟೋಬರ್ 1956 ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ನಂತರ ಕೊನೆಯ ಗಳಿಗೆಯಲ್ಲಿ ಅಂದರೆ ಅವರು 6 ಡಿಸೆಂಬರ್ 1956 ಅವರು ಸ್ವರ್ಗವಾಸಿಯಾದರು. ಕೆಲವೇ ತಿಂಗಳು ಅವರು ಧರ್ಮವನ್ನು ಬದಲಿಸಿದ ಕೆಲವೇ ತಿಂಗಳಲ್ಲಿ ಅವರು ಸ್ವರ್ಗವಾಸಿಯಾದರು. ಯಾಕೆ ಅವರೊಂದು ತತ್ವ ನಾ ಇಷ್ಟೊತ್ತನ ಹೇಳಿದೆ, ಅವರೆಲ್ಲ 20 ವರ್ಷ ಸ್ಟಡಿ ಮಾಡಿದ್ದರು, ಯಾವ ಧರ್ಮ ಚಲೋ, ಯಾವ ಧರ್ಮದೊಳಗೆ ಸೇರಬೇಕು ಅಂತ. ನೀವು ಭಾಳ ಸ್ಟಡಿ ಮಾಡೋದು ಬೇಕಲ್ಲ. ಅವರು 20 ವರ್ಷದ ಸ್ಟಡಿ ಮಾಡಿ ಕಟ್ಟ ಕಡೆಗೆ ತಮ್ಮ ಇಹಲೋಕ ಯಾತ್ರೆ ತ್ಯಜಿಸೋಕ್ಕಿಂತ ಮುಂಚೆ ಅವರು ಬೌದ್ಧ ಧರ್ಮ ಸೇರಿದ್ರು. ಬೌದ್ಧ ಧರ್ಮ ಯಾಕೆ ಸೇರಿದ್ರು ಅಂದರೆ, ಬೌದ್ಧ ಧರ್ಮದೊಳಗೆ ಜಾತಿಗಳಿಲ್ಲ, ಭೇದ ಭಾವ ಇಲ್ಲ, ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಉಳಿದ ಧರ್ಮದೊಳಗೆ ಹೆಂಗೆ ಹೆಣ್ಣು ಶ್ರೇಷ್ಠ, ಹೆಣ್ಣು ಕಡಿಮೆ, ಗಂಡಸೇ ಶ್ರೇಷ್ಠ, ಇದನ್ನೆಲ್ಲ ಭೇದ ಭಾವಗಳಿರ್ತಾವೆ. ಇದನ್ನು ಬೌದ್ಧ ಧರ್ಮದೊಳಗೆ ಇಲ್ಲ. ಅವರು ಕಂಡು ಹಿಡಿದ್ರು ಬೌದ್ಧ ಧರ್ಮದೊಳಗೆ ಬರೀ ಮಾನವ ಜಾತಿ ಅದಂತ ತಿಳ್ಕೊಂಡು ಬೌದ್ಧ ಧರ್ಮ ನಮ್ಮ ಇಂಡಿಯಾದೊಳಗೆ ಹುಟ್ಟುತ್ತದು. ಬೋಧಗಯಾದೊಳಗೆ ತಪಸ್ಸು ಮಾಡಿದ್ರವರು ಇಂಡಿಯಾದೊಳಗೆ ಹುಟ್ಟು ಬೌದ್ಧ ಇಲ್ಲಿಂದೇ ಪ್ರಚಾರ ಆಯಿತು. ಇವರೊಂದು ನಳಂದ ವಿಶ್ವವಿದ್ಯಾಲಯ ಅಂತ ಮಾಡಿದ್ರಿ ಬಿಹಾರದೊಳಗೆ, ಬರೀ ಕುರುಗಳದ ಭಾಳ ಜಗತ್ತಿನಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ. ಅಲ್ಲಿ ಜಪಾನ, ಚೈನಾ, ಶ್ರೀಲಂಕಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯ ಕಲಿಕ್ಕೆ ಬರ್ತಿದ್ರು. ಅಲ್ಲಿ ಅದು ಬೌದ್ಧ ಧರ್ಮದ ಸಂದೇಶವನ್ನು ಸಾರ್ತಿತ್ತದು. ನಳಂದ ವಿಶ್ವವಿದ್ಯಾಲಯ ಜಗತ್ತಿಗೆಲ್ಲ ಬೀರ್ತಿತ್ತು. ಏನದ ಮಾನವ ಕುಲದೊಳಗೆ ಮೂರ್ತಿ ಪೂಜೆ ಬ್ಯಾಡ ಅಂತಿದ್ರು ಬುದ್ಧರು. ಮೂರ್ತಿ ಪೂಜೆಯೊಳಗೆ ಏನೂ ಇಲ್ಲ, ಆತ್ಮ ಪೂಜೆ. ಈಗ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ, ಆತ್ಮಲಿಂಗವನ್ನು ಪೂಜಿಸ್ರಿ ಅಂತ. ಅದಕ್ಕೆ ಈಗ ಅವರು ಜಗತ್ತಿನ ಒಂದು ಪ್ರತೀತಿ ಇದೆ, ಬುದ್ಧ, ಬಸವ, ಅಂಬೇಡ್ಕರ್ ಅಂಥೇಳಿ ಇವು ಮೂರನ್ನು ಪೂಜಿಸಬೇಕಂದ್ರೆ ಜಪಿಸ್ಬೇಕಂತ ಹೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಈಗ ಬುದ್ಧ, ಬಸವ, ಅಂಬೇಡ್ಕರ್ ಇದನ್ನು ಹೇಳ್ತಾರೆ ಹಿರಿಯರು. ಇವರು 3 ಮಂದಿ ಶ್ರೇಷ್ಠ ಸಂತರು ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಬುದ್ಧ 2500 ವರ್ಷಗಳ ಹಿಂದೆ ಆದವರು, ಬಸವಣ್ಣ 11ನೇ ಶತಮಾನ ಅಂದ್ರೆ 1000 ವರ್ಷಗಳ ಹಿಂದೆ,
ಅಂಬೇಡ್ಕರ್ ಅವರು ಈ ಕಡೆ ಬಂದವರು, ಅಂದರೆ 19-20ನೇ ಶತಮಾನದೊಳಗೆ ಜನಿಸಿ. ಇವು ಮೂರು ಪುನರ್ಜನ್ಮಗಳು ಅಂತ ಹೇಳ್ತಾರೆ ಕೆಲವರು ಹೇಳೋರು. ಇವು ಮೂರು ಪದೇ ಪದೇ ಪುನರ್ಜನ್ಮಗಳು. ಇವರು ಮೂವರು ಸಾರಿದ್ದು ಒಂದೇ. ಜಗತ್ತಿನಲ್ಲಿ ಜಾತಿಗಳಿಲ್ಲ, ಧರ್ಮಗಳಿಲ್ಲ, ಬರೀ ಮಾನವ ಧರ್ಮ ಒಂದೇ ಅಂತ ಶ್ರೇಷ್ಠ ಸಂದೇಶ ಬೌದ್ಧ ಧರ್ಮನ ಈ ಮೂವರು ಸಾರಿಸ್ಕೊಂಡು ಬಂದರು. ಈಗ ಬಸವಣ್ಣವರು ಅವರು ಎಲ್ಲ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿದ್ರು, ಇದು ಮಾಡಿದ್ರು, ಯಾರೂ ಸೇರಲಿಲ್ಲ ಅವರಿಗೆ. ಅವರಿದ್ದಾಗ ಅದು ಕಲ್ಯಾಣ ಕ್ರಾಂತಿಯೊಳಗೆ ಹೊರಗೆ ಹಾಕ್ಸಿದ್ರು. ಅವ್ರು ಎಷ್ಟೋ ವಚನಗಳು ಹಾಳಾಗಿ ಹೋದವು. ಈಗ ಉಳಿದಿದ್ದ ವಚನಗಳು ಕೆಲವೊಬ್ಬರು ತಗೊಂಡು ಮುಚ್ಚಿಟ್ಟು ಅದನ್ನು ಪ್ರಸಾರ ಮಾಡಿದ್ದು ವಚನಗಳು, ಎಲ್ಲ ವಚನಗಳು ಸುಟ್ಟು ಹಾಕಿದ್ರು. ಈಗ ಹ್ಯಾಂಗೆ ನಳಂದ ವಿಶ್ವವಿದ್ಯಾಲಯವನ್ನು 3 ತಿಂಗಳು ಅದು ಉರಿ ಆರಿಲ್ಲ, ಅದು ಜ್ವಾಲಿ ಆರಿಲ್ಲ ಅಂತ ಹೇಳ್ತಾರೆ ಇತಿಹಾಸದೊಳಗೆ. ಅಷ್ಟು ಪುಸ್ತಕಗಳನ್ನು ಸುಟ್ಟಾರ. ಅದು ಯಾರು ಸುಟ್ಟಾರ ಅಂದ್ರೆ ನೀವು ಇತಿಹಾಸ ತೆಗೆದು ನಾ ಹೇಳಬಾರ್ದು. ನೀವು ಇತಿಹಾಸ ತೆಗೆದು ಹೋದ್ರಿ, ನೆಟ್ನೊಳಗದ ಯೂಟ್ಯೂಬ್ನೊಳಗದವ ತೆಗೆದು ಹೋದ್ರಿ. ಭವ್ಯ ನಳಂದ ವಿಶ್ವವಿದ್ಯಾಲಯ ಎಂಥದ್ದು ಆಗಿನ ಕಾಲದೊಳಗೆ ಬೌದ್ಧ ಧರ್ಮ ಸಂದೇಶವನ್ನು ಸಾರ್ತಿತ್ತದು. ನಳಂದ ಎಷ್ಟೋ ಪುಸ್ತಕಗಳು 3 ತಿಂಗಳು ಜ್ವಾಲಿ ಆರಿಲ್ಲ ಅಂದ್ರೆ ಎಷ್ಟು ಸುಟ್ಟಿರ್ಬೇಕು ವಿಚಾರ ಮಾಡಿರಿ. ಇನ್ನೂ ಕುರುಹುಗಳಿವೆ. ಈ